ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಪುತ್ತೂರಿನ ಜ್ಯುವೆಲರ್ಸ್ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೂಗತ ಪಾತಕಿ ಕಲಿ ಯೋಗೀಶ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಪ್ ಮೇಲೆ ಗುಂಡಿನ ದಾಳಿ ಮಾಡಿದ್ದು ತನ್ನ ಹುಡುಗರೇ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಪುತ್ತೂರಿನ ಜ್ಯುವೆಲರ್ಸ್ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೂಗತ ಪಾತಕಿ ಕಲಿ ಯೋಗೀಶ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾನೆ. ಶಾಪ್ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ದು ತನ್ನ ಕಡೆಯ ಹುಡುಗರೇ ಅಂತ ಹೇಳಿ ಆತ ದೂರವಾಣಿ ಮೂಲಕ ಕರೆ ಮಾಡಿ ಒಪ್ಪಿಕೊಂಡಿರೋದು. ರಾಜಧಾನಿ ಜ್ಯುವೆಲರ್ಸ್ ನಿಂದ 1 ಕೋಟಿ ರೂಪಾಯಿ ಕೇಳಿದೆ, ಆದರೆ ಜ್ಯುವೆಲರ್ಸ್ ಮಾಲೀಕ ಮಾತನ್ನ ಕೇಳಿಲ್ಲ. ಹೀಗಾಗಿ ನನ್ನ ಹುಡುಗರ ಮೂಲಕ ದಾಳಿಯನ್ನ ಮಾಡಿಸಿದ್ದೆ ಅಂತ ಹೇಳಿ ಆತ ಪ್ರತಿಕ್ರಿಯೆಯನ್ನ ಸುವರ್ಣ ನ್ಯೂಸ್ಗೆ ನೀಡಿದ್ದಾನೆ. ಅದೇ ಇದರಲ್ಲಿ ಪುತ್ತೂರಿನಲ್ಲಿ ರಾಜಧಾನಿ ಜ್ಯುವೆಲರ್ಸ್ ನಿನ್ನೆ ಫೈರಿಂಗ್ ಮಾಡಿದ್ರೆ ನನ್ನ ಹುಡುಗರು ಕಲಿ ಯೋಗೀಶ್ ಮಾತಾಡೋದು ನನ್ಗೆ ಗೊತ್ತಾಯ್ತಲ್ವಾ. ಅಂದ್ರೆ ಅವನಿಗೆ ನಾನು ಮೊದಲೆಲ್ಲ ಫೋನ್ ಮಾಡ್ತಾ ಇದ್ದೆ. ಅವನಿಗೆ ಕೇರಳದಲ್ಲಿ ಸಹ ಒಂದು ಜ್ಯುವೆಲರಿ ಶಾಪಲ್ಲಿ ಇದ್ದೆ. ಅವನು ಏನಾದ್ರು 1 ಕೋಟಿ ಡಿಮಾಂಡ್ ಮಾಡಿದ್ದೆ. ಮತ್ತೆ ಇಷ್ಟೊರೆಗೆ ಏನು ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ, ಫೋನ್ ತೆಗಿತಿರ್ಲಿಲ್ಲ, ಎಲ್ಲ ನ್ಯೂಸನ್ಸ್ ಮಾಡ್ತಾ ಇದ್ದ. ಈ ಸಲ ಅವನಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದೆ. ಇನ್ನು ಕೆಲವರೆಲ್ಲ ಇದ್ದಾರೆ ಫೋನ್ ತೆಗಿದಿಲ್ಲ ಅವರ. ಅಂದ್ರೆ ಅವರು ಈಗ ಸಾಧಾರಣ ಎಲ್ಲಾ ಚಿನ್ನದ ಬಿಸ್ನೆಸ್ನವರು ಅಂದ್ರೆ ಜ್ಯುವೆಲರಿ ಶಾಪ್ ಮಾಲಕರು ಎಲ್ಲರೂ ಸಿಂಡಿಕೇಟ್ ಇದೆ. ಏನಂದ್ರೆ ಸೌದಿಯಿಂದ ದುಬೈಯಿಂದ ಇವರು ಕಳ್ಳ ಚಿನ್ನ ತರಿಸಿ ಇಲ್ಲಿ ಅವ್ರದೆಲ್ಲ ಏರ್ಪೋರ್ಟ್ ನಲ್ಲಿ ಕಸ್ಟಮ್ ನಲ್ಲಿ ಎಲ್ಲ ಸೆಟ್ಟಿಂಗ್ ಇದೆ. ಒಂದು 95% ಪಾಸ್ ಆದ್ರೆ ಒಂದು 5% ಕನ್ವರ್ಟಿಗೆ ಸಿಕ್ಕಿಬಿಡ್ತದೆ. ಗೊತ್ತಾಯ್ತಾ? ಅದರಿಂದ ಇವರಿಗೆ ಸರ್ಕಾರಕ್ಕೆ ಸಹ ಟ್ಯಾಕ್ಸ್ ವಂಚನೆ ಮಾಡಿ ಸಾಕಷ್ಟು ದುಡ್ಡು ಮಾಡಿದ್ದಾರೆ. ಇವಾಗ ನಿಮ್ಗೆ ಗೊತ್ತಿರಲ್ಲ, ಚಿನ್ನದ ಬೆಲೆ ಮೇಲೆ ಹೋಗ್ತದೆ, ಕೆಳಗೆ ಹೋಗ್ತದೆ, ಪುನಃ ಮೇಲೆ ಹೋಗ್ತದೆ. ಹೀಗೆ ಮಾಡಿ ಇವರು ಅಲ್ಲಿಂದ ಎಲ್ಲ ಮೊದಲಿನ ಚಿನ್ನ ಎಲ್ಲ ತರಿಸಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ. ಅದಕ್ಕೆ ನಾನು ಇವ್ರ ಹತ್ರ ನಾನು ಕೇಳಿದ್ದೇನೆ, ದುಡ್ಡು ಮಾಡಿದ್ರೆ ನಂಗೆ ಸಹ ಕೊಡಿ. ಈಗ ಅದಕ್ಕೆಲ್ಲ ಆಗುದಿಲ್ಲ ಅಂತ ಫೋನ್ ತೆಗಿಲಿಲ್ಲ ಅಂದ್ರೆ ನಾನು ಬಿಡ್ಲಿಲ್ಲ. ಈ ತರ ಇದು ಅವರ ಬಗ್ಗೆ ನಾನು ಆಕ್ಷನ್ ತಗೊಂಡಿದ್ದೀನಿ. ಪೊಲೀಸರು ಏನ್ ಮಾಡ್ತಾರೆ, ಪೊಲೀಸರಿಗೆ ಸಹ ಅವರು ಮಾಮೂಲಿ ಕೊಡ್ತಾರೆ. ಅದೀಗ ಸರ್ಕಾರಕ್ಕೆ ಅದರಿಂದ ಸಾವಿರಾರು ಕೋಟಿ ಅದು ಟ್ಯಾಕ್ಸ್ ವಂಚನೆ ಸಹ. ಹೌದೌದು. ಅದಕ್ಕೋಸ್ಕರ ನಾನು ದುಡ್ಡು ಕೇಳಿದ್ದೇನೆ, 1 ಕೋಟಿ ಕೇಳಿದ್ದೆ ಅವನ ಹತ್ರ ಮೊದಲು. ಓನರ್ ಆದ್ರೂ 2-3 ಜನ ಪಾರ್ಟ್ನರ್ ಇದ್ದಾರೆ. ಒಬ್ಬ ಸಪೂರ್ ಅಂತ ಇದ್ದಾನೆ, ಅವರೆಲ್ಲ ಕೇರಳದವರು. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ನಮ್ಮ ಮಂಗಳೂರು ಪ್ರತಿನಿಧಿ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಈತ ಮಾತನಾಡೋದನ್ನ ಗಮನಿಸ್ತಾ ಇದ್ರೆ ಭೂಗತ ಪಾತಕಿಗಳ ಆಟಾಟೋಪ ಯಾವ ರೀತಿ ಸಾಗ್ತಾ ಇದೆ, ಪೊಲೀಸರು ಯಾವ ರೀತಿ ಕಣ್ಣಾಮುಚಾಲಿಯನ್ನ ಜಾಣ ಕುರುಡನ್ನ ಪ್ರದರ್ಶಿಸುತ್ತಿದ್ದಾರೆ, ಎಲ್ಲವೂ ಕೂಡ ತೆರೆದುಕೊಳ್ತಾ ಹೋಗುತ್ತೆ. ಏನ್ ಹೇಳ್ತಾ ಆಯ್ತಾ ದೂರವಾಣಿ ಮೂಲಕ? ಇಂದು ಅಂದ್ರೆ ನಿನ್ನೆ ಕಳೆದ ರಾತ್ರಿ ನಡೆದಂತಹ ಶೂಟೌಟ್ ಪ್ರಕರಣದ ಬಗ್ಗೆ ಇವತ್ತು ಬೆಳಿಗ್ಗೆ ಕಲಿ ಯೋಗೀಶ್ ಸುವರ್ಣ ನ್ಯೂಸ್ಗೆ ದೂರವಾಣಿ ಕರೆ ಮಾಡಿ ಈ ಘಟನೆಯನ್ನು ನನ್ನ ಹುಡುಗರೇ ಮಾಡಿದ್ದಾರೆ, ನಾನೇ ಇದನ್ನು ಮಾಡಿಸಿದ್ದು ಎಂಬ ಮಾತನ್ನು ಹೇಳಿದ್ದಾನೆ. ರಾಜಧಾನಿ ಜ್ಯುವೆಲರ್ಸ್ ಕಳೆದ ಕೆಲವು ತಿಂಗಳುಗಳಿಂದ ನಕಲಿ ಬಂಗಾರ ಕೊಟ್ಟು ಜನರನ್ನು ಮೋಸ ಮಾಡ್ತಿದ್ದಾರೆ. ಇದರಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಹಣ ಮಾಡಿದ್ದಾರೆ. ಇದಕ್ಕಾಗಿ ನಾನು ಅವರ ಹತ್ರ 1 ಕೋಟಿ ರೂಪಾಯಿ ಹಣ ಕೇಳಿದ್ದೇನೆ ಎಂಬ ಮಾತನ್ನು ಹೇಳಿದ್ದಾನೆ. ಅವರು ಕಳೆದ ಕೆಲವು ದಿನಗಳಿಂದಲೂ ಕೂಡ ಹಣ ನೀಡದೆ ಸತಾಯಿಸ್ತಾ ಇರುವ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ನನ್ನ ಹುಡುಗರನ್ನು ಕಳಿಸಿ ಶೂಟೌಟ್ ಮಾಡಿಸಿದ್ದೇನೆ. ಇದು ಅವರಿಗೆ ಎಚ್ಚರಿಕೆ ಕರೆಗಂಟೆ. 1 ಕೋಟಿ ಕೊಡದಿದ್ರೆ ಇನ್ನು ಮುಂದೆ ಕೂಡ ಈ ಒಂದು ಕೃತ್ಯವನ್ನು ಮುಂದುವರಿಸುವುದಾಗಿ ಅವನು ಹೇಳಿದ್ದಾನೆ. ಈ ಘಟನೆಯಲ್ಲಿ ರವಿ ಪೂಜಾರಿ ನನ್ನ ಜೊತೆ ಇಲ್ಲ, ಅವರಿಂದ ನಾನು ಪ್ರತ್ಯೇಕವಾಗಿದ್ದೇನೆ. ನನ್ನದೇ ಒಂದು ತಂಡ ಕಟ್ಟಿಕೊಂಡು ನಾನು ಈ ಕೃತ್ಯವನ್ನು ಮಾಡ್ತಾ ಇದ್ದೇನೆ. ರವಿ ಪೂಜಾರಿಗೂ ಈ ಕೃತ್ಯಕ್ಕೂ ನನಗೆ ಸಂಬಂಧ ಇಲ್ಲ, ನಾನೇ ಈ ಘಟನೆಯನ್ನು ಈ ಒಂದು ಕೃತ್ಯವನ್ನು ಮಾಡಿದ್ದೇನೆ ಎಂಬುದನ್ನು ಅವರು ಹೇಳ್ಕೊಂಡಿದ್ದಾನೆ. ಸುಕೇಶ್, ಆತನ ಮಾತುಗಳು ಸಂಪೂರ್ಣವಾಗಿ ಸತ್ಯ ಅಂತ ಒಪ್ಪೋದು ಕಷ್ಟವಾಗಬಹುದು, ಆದರೆ ಎಲ್ಲೋ ಒಂದ್ ಕಡೆ ಕಸ್ಟಮ್ಸ್ ಅಧಿಕಾರಿಗಳ ಒಂದು ಇದನ್ನ ಹೇಳ್ತಾನೆ, ಅವರ ಕಣ್ತಪ್ಪಿಸಿ ದುಬೈನಿಂದ ಚಿನ್ನವನ್ನ ವ್ಯವಹಾರ ಮಾಡ್ತಾರೆ ಅಂತ, ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚಿಸಿದ್ದಾರೆ ಜ್ಯುವೆಲರ್ ಶಾಪ್ನವರು ಅಂತ ಹೇಳ್ತಾನೆ. ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ ಅಲ್ಲಿ ಮಂಗಳೂರಿನಲ್ಲಿ ಅಂತ ಹೇಳಿ? ಈಗಾಗಲೇ SP ಅವರ ಜೊತೆ ಮಾತಾಡಿದಾಗ ಈ ಪ್ರತಿಕ್ರಿಯೆ ಕೇಳಿದ್ದೇನೆ. ಅವರು ಇದರ ಬಗ್ಗೆ ಯಾವುದೇ ರೀತಿಯ ಯಾರು ಭಯಪಡುವ ಬೇಕಾಗಲ್ಲ, ತಕ್ಷಣ ಪೊಲೀಸರನ್ನು ವಿಶ್ವಾಸಕ್ಕೆ ತಗೊಂಡು ತಕ್ಷಣ ಅವರಿಗೆ ಮಾಹಿತಿ ನೀಡಿದ್ರೆ ಈ ಭೂಗತ ಪಾತಕಿಗಳ ಆಟಾಟೋಪವನ್ನು ಮಟ್ಟ ಹಾಕಬಹುದು. ಯಾವುದೇ ರೀತಿಯ ಒಂದು ಗೂಂಡಾಗಿರಿ ಆಗ್ಲಿ, ರೌಡಿ ಪ್ರವೃತ್ತಿ ಆಗಲಿ ನಾವು ಸಹಿಸುವ ಪ್ರಶ್ನೆಯೇ ಇಲ್ಲ. ಇದನ್ನು ನಾವು ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತೇವೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಹಪ್ತ ವಸೂಲಿಗೆ ಬೇಡಿಕೆ ಕರೆ ಬಂದ ಎಲ್ಲ ಉದ್ಯಮಿಗಳು ಕೂಡ ಪೊಲೀಸರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದುವರಿಯುವಂತೆ ಡಾಕ್ಟರ್ ಶರಣಪ್ಪ ಹೇಳಿದ್ದಾರೆ. ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ. ಒಟ್ಟಾರೆ ನಿನ್ನೆ ರಾತ್ರಿ ನಡೆದ ಪುತ್ತೂರಿನ ಜ್ಯುವೆಲರ್ ಶಾಪ್ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೂಗತ ಪಾತಕಿ ಕಲಿ ಯೋಗೀಶ್ ಸುವರ್ಣ ನ್ಯೂಸ್ಗೆ ದೂರವಾಣಿ ಮೂಲಕ ಕರೆ ಮಾಡಿ ಈ ಕೃತ್ಯವನ್ನ ಎಸಗಿದ್ದು ನನ್ನ ಕಡೆಯವರೇ, ನನ್ನ ಹುಡುಗರನ್ನೇ ಬಿಟ್ಟು ದಾಳಿಯನ್ನ ನಡೆಸಿದ್ದೆ ಅನ್ನೋ ಒಂದು ಹೇಳಿಕೆಯನ್ನ ಸುವರ್ಣ ನ್ಯೂಸ್ ಬಳಿ ಹಂಚಿಕೊಂಡಿದ್ದಾನೆ.